ನೋಡಿ ಸರ್, ಇದೇ ಹಾಸ್ಯ ಚಕ್ರವರ್ತಿ ಅವ್ರ ಮನೆ ನೋಡ್ರೆ ಪಾಳು ಬಿದ್ದೈತೆ. ಆದ್ರ ನಾ ಬಡವ ಎಲ್ಲಿಂದ ತರ್ಲಿ ಬುದ್ಧಿ. ಇಲ್ಲಿ ಬಂದಿರೋರ್ಗಾರು ಹೇಳಕ್ಕಾಗ್ಲಿ ಇದು ಮಾಡೋಕ್ಕಾಗಲಿ ಅವ್ರ ಸ್ಮಾರಕ ಇಲ್ಲ, ಅವ್ರು ಬಂದು ಅವ್ರ ಹೆಸರಾಗಿ ಕುತ್ಕೊಳ್ಳೋಕ್ಕಾಗಲಿ ಹೊರಗಡೆಯಿಂದ ಬಂದವ್ರಿಗೆ ಏನು ನೆಲೆ ಇಲ್ಲ. ಇದ್ರ ಬಗ್ಗೆ ಗೌರ್ಮೆಂಟ್ ಸರ್ಕಾರದಿಂದ ಕ್ರಮ ತಂದು ಅವ್ರಿಗೊಂದು ಸಮಾಧಿ ನಾಳೆ ಸ್ಮಾರಕ ಅಲ್ಲಿ ಕಟ್ಸಿಬಿಟ್ಟು ಇದು ಮಾಡಿಕೊಡ್ಬೇಕು. ಅದು ಕಟ್ಟೋದ್ರಿಂದ ತುಂಬ ಜನ ಹಾಸ್ಯ ಚಕ್ರವರ್ತಿಗಳು ಅವ್ರ ಕಾಮಿಡಿ ಬಂದಾಗ ಅವ್ರು ನೆನ್ಪು ಮಾಡ್ಕೊತಾರೆ ಹೊರತು ಅವರು ಸತ್ತ ಮೇಲೆ ಏನಾಯ್ತು, ಅವರು ಇದಾರಾ ಇಲ್ವಾ, ಸಮಾಧಿ ಐತಾ ಇಲ್ವಾ ಅನ್ನೋದೇ ಯಾರು ಇದು ನೋಡ್ತಿಲ್ಲ. ದಯವಿಟ್ಟು ಬಂದು ಅವ್ರ ಮನೆ ಇದು ಮಾಡಿಬಿಟ್ಟು ಸರಿಪಡಿಸ್ಬಿಟ್ಟು ಅವ್ರ ಸಮಾಧಿನಾರಾಗಲಿ ಇದನ್ನಾರಾಗಲಿ ಮನೆ ಆಗಲಿ ರೆಡಿ ಮಾಡಿಸ್ಕೊಡ್ಬೇಕು ಅಂತ ಸರ್ಕಾರದಿಂದ ಕೇಳ್ಕೊತೀವಿ. ನಮ್ಮಂಥ ಮುಂದಿನ ಪೀಳಿಗೆಗಳಿಗೆ ಅವ್ರ ಬಗ್ಗೆ ಇದ್ದಿದ್ದು ಏನು ಗೊತ್ತಿರಲ್ಲ. ಈಗ ಅಂದರೆ ಟೆಲಿವಿಷನ್ ಇರೋದನ್ನ ಮೊಬೈಲಾಗಿ ನೋಡ್ತೀವಿ, ಇದು ಮಾಡ್ತೀವಿ. ಪ್ರೆಸೆಂಟಿಗೆ ಬಂದುಬಿಟ್ಟು ನೋಡ್ಬೇಕು ಅಂದ್ರೆ ಅವ್ರ ಪ್ರೂಫ್ ಇರೋದು. ಇನ್ನೊಂದು 5-6 ವರ್ಷ ಕಳೆದ್ರೆ ಈ ಜಾಗನೂ ಇರೋಲ್ಲ, ಎಲ್ಲ ಕಳೆದೋಗುತ್ತೆ. ಯಾರಿದ್ರು ಯಾರು ಇರಲ್ಲ ಅನ್ನೋದೇ ಗೊತ್ತಾಗಲ್ಲ. ಅದರಿಂದ ದಯವಿಟ್ಟು ಮುಂದಿನ ಪೀಳಿಗೆಗೋಸ್ಕರನ ಆಗಲಿ ಅದ್ರ ಬಂದು ಕುತ್ಕೊಂಡು ಹೋಗ್ಲಿ, ಅವ್ರ ಬಗ್ಗೆ ಗೊತ್ತಿರೋಕ್ಕಾಗಲಿ ಅವ್ರು ಸಂಬಂಧಪಟ್ಟಂಗೆ ಒಂದು ಇದು ಮಾಡಿ. ಇಲ್ದವ್ರು ಅವ್ರ ಮನೆ ಇಷ್ಟಾರ ಇದು ಒಂದು 5 ವರ್ಷ ಹೋದರೆ ಇರೋದು ಇರಲ್ಲ, ಒಂದು ನೆನಪು ಇರಲ್ಲ. ದಯವಿಟ್ಟು ಇದ್ರ ಬಗ್ಗೆ ಹಾಸ್ಯ ಚಕ್ರವರ್ತಿ ಬಗ್ಗೆ ಗಮನ ಹರಿಸಿ ಅವ್ರ ಬಗ್ಗೆ ಹಾಸ್ಯ ಇಷ್ಟಪಡೋ ಪ್ರತಿಯೊಬ್ಬರು ಶೇರ್ ಮಾಡಿ ಇದನ್ನ ಅವ್ರು ತಲುಪೋವ್ರಿಗೆ. ಖಂಡಿತ ಹೇಳೋದು, ನಮ್ಮ ಅಜ್ಜಿ ತಾತಿರು ಅವರೆಲ್ಲ ಕತೆ ಹೇಳೋರು. ಮತ್ತು ಅವ್ರ ದಾರ ಫಿಲಮ್ಗಳು ಬಂತು ಅಂದರೆ ಅವ್ನು ಹಾಕು ಫಿಲಮ್ ಹಾಕು, ಕಾಮಿಡಿ ಆ್ಯಕ್ಟ್ರು ಅವ್ನು ಬರ್ತಾರೆ, ಇದೇ ಫಿಲಮಲ್ಲಿ ಬರ್ತಾರೆ ಅಂತ ಖುದ್ದು ಹೇಳೋರು ಆ ಫಿಲಮ್ ನೋಡ್ರಿ ಅಂತ. ಹಂಗಾಗಿ ನಾವು ಅದಕ್ಕೋಸ್ಕರ ಫಿಲಮ್ ನೋಡಿದ್ವಿ. ಇಲ್ಲ ಅವ್ರು ಬರ್ತಡೇ ದಿನ ಅವ್ರು ಸತ್ತಿದ್ದ ದಿನ ಇದೇನಾದ್ರು ಬಂತು ಅಂದರೆ ಅವತ್ತು ಮಾತ್ರ ನೆನ್ಪು ಮಾಡ್ಕೊತೇವೆ ಹೊರತು ಇಲ್ಲ ವಾಟ್ಸಪ್ ಸ್ಟೇಟಸ್ ಆಗ್ತದೆ 24 ಗಂಟೆ ಇರುತ್ತೆ ಹೋಗುತ್ತೆ. ಆಮೇಲೆ ಲೈಫ್ ಫುಲ್ ಒಂದು ವರ್ಷದಾಗೆ ಏನು ಅವ್ರದ್ದು ಸಮಾಧಿಗಾಗಲಿ ಅವ್ರ ಮನೆಗಾಗಲಿ ಯಾರು ಬಂದು ನೋಡಲ್ಲ. ನಮಗೆ ಬೇಜಾರಾದ ಸರ್, ಹೊರಗಡೆಯಿಂದ ಬಂದರು ನಿಮ್ಮ ಟಿಪ್ಟೂರವರು ನರಸಿಂಹರಾಜು ಇದ್ದಾರಲ್ಲ, ಏನಿದು ಅವ್ರ ಮನೆ ಎಲ್ಲಿದೆ ಅಂತ ಕರ್ಕೊಬಂದ್ರಕ್ಕೆ ನಮಗೆ ಬೇಜಾರತ್ತು. ಹೊರಗಡೆಯಿಂದ ಬಂದರೆ ಕರ್ಕೊಬಂದ್ಬೇಕು ಅಂದರೆ ನಾವು ತೋರ್ಸೋಕ್ಕಾರ ಒಂದು ನೆಲೆ ಬೇಕು. ನೀವೇ ನೋಡಿ ಒಂದು ಸಲ ನೋಡಿ, ನಮಗೆ ಬಂದವ್ರಿಗೆ ಒಂಥರ ನೋಡೋರಿಗೆ ಬೇಜಾರಾಗುತ್ತೆ. ಏನಿದು ಮನೇನ ಇಲ್ಲ ಸುಳ್ಳು ಹೇಳ್ತಾವ್ರ, ಇದೇ ಮನೇನ ಇಲ್ದವ್ರು ಬೇರೆ ಮನೇನ ಅಂತ ಸುಳ್ಳು ಹೇಳ್ತಾರೆ. ಇದೇ ನೋಡಿ ಅವ್ರು ಪ್ರೆಸೆಂಟ್ ಅವ್ರು ಇದ್ದಿದ್ದ ಮನೆ, ಅವ್ರು ಸತ್ತೋಯ್ದು ಮನೆ. ಹಾಗಾಗಿ ಆ ಕಮ್ಮನೂ ಮುರಿದಾಕಿದ್ದಾರೆ. ನರಸಿಂಹರಾಜು ವೃತ್ತ ಅಂತ ಸ್ಟಾರ್ಟಿಂಗಲ್ಲಿ ವೃತ್ತ ಸಿಗುತ್ತೆ, ಅದನ್ನೂ ಮುರಿದಾಕಿದ್ದಾರೆ. ಅವ್ರು ಇದು ಬಿಟ್ಟು ಇನ್ನೇನು ಮಾಡಿಲ್ಲ ಸರ್. ಸರ್ಕಾರದಿಂದ ಏನಾಗಲಿ ಇದು ಸಂಬಂಧಪಟ್ಟಾಗ ಏನೂ ಮಾಡಿಲ್ಲ. ನರಸಿಂಹರಾಜು ಇಷ್ಟಪಡೋ ಪ್ರತಿಯೊಬ್ಬರೂ ಇದನ್ನ ಅಭಿವೃದ್ಧಿ ಆಗೋ ತನಕ ಶೇರ್ ಮಾಡ್ತಾರೆ ಅಷ್ಟೇ. ಅವ್ರು ತಲುಪಿದ ಮೇಲೆ ಆಗಲಿ ಅಭಿವೃದ್ಧಿ ಆಗಲಿ, ಅದರಿಂದ ನಿಮಗೂ ಅನುಕೂಲ ಆಗುತ್ತೆ, ನಿಮ್ಮ ಮುಂದಿನ ಪೀಳಿಗೆಗೂ ಅದು ಗೊತ್ತಾಗುತ್ತೆ.